ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಇದು ರಾಜ್ಯ ರಾಜಕೀಯಕ್ಕೆ ಸಂಬಂಧಪಟ್ಟಂತಹ ಸ್ಫೋಟಕ ಸುದ್ದಿ. ದಳಪತಿ ರಾಜ್ಯ ರಾಜಕೀಯದಲ್ಲಿ ಆಕ್ಟಿವ್ ಆಗ್ಬಿಟ್ರೆ ಮುಂದೇನ್ ಗತಿ ಅನ್ನುವಂತಹ ಚರ್ಚೆಗಳು ಈಗಲೇ ಪ್ರಾರಂಭ ಆಗಿದೆ. ಅರೆ ದಳಪತಿ ಅಂತ ಅಂದ್ರೆ ತಮಿಳುನಾಡು, ಇಲ್ಲಿ ಯಾಕೆ ಮಾತಾಡ್ತಾ ಇದೀವಿ? ರಾಜ್ಯ ರಾಜಕೀಯಕ್ಕೆ ಏನ್ ಸಂಬಂಧ ಅನ್ಬೇಡಿ. ಇದು ರಾಜ್ಯ ರಾಜಕೀಯದಲ್ಲಿ ಆಕ್ಟಿವ್ ಆದಂತಹ ದಳಪತಿಯ ಸ್ಟೋರಿಯನ್ನ ನಿಮ್ಮ ಮುಂದೆ ಇಡ್ತಾ ಇದೀವಿ. ರಾಜ್ಯ ರಾಜಕೀಯಕ್ಕೆ ಬರೋದಕ್ಕೆ ಅಖಾಡ ಸಿದ್ಧವಾಗಿದೆಯಾ? ಅವರೇನಾದ್ರೂ ಬಂದ್ರೆ ರಾಜ್ಯ ರಾಜಕೀಯದಲ್ಲಿ ಬಿರುಗಾಳಿ ಏಳೋದು ನಿಶ್ಚಿತ. ಆ ನಾಯಕ ಹಾಕಿರೋ ಸವಾಲು ಎಂಥದ್ದು ಗೊತ್ತಾ? ಗ್ಯಾರಂಟಿ ನ್ಯೂಸ್ ನಲ್ಲಿ ಬಿಗ್ ಬ್ರೇಕಿಂಗ್ ನ್ಯೂಸ್ ಅನ್ನ ನಿಮ್ಮ ಮುಂದೆ ಇಡ್ತಾ ಇದೀವಿ. ರಾಜ್ಯ ರಾಜಕೀಯಕ್ಕೆ ಸಂಬಂಧಪಟ್ಟದ್ದು. ಯಾರು ಆ ದಳಪತಿ, ಯಾರು ಆ ನಾಯಕ, ಯಾಕೆ ಅಖಾಡ ಸಿದ್ಧವಾಗ್ತಾ ಇದೆ? ರಾಜ್ಯ ರಾಜಕೀಯದಲ್ಲಿ ಬಿರುಗಾಳಿ ಅಂತ ಮಾತಾಡ್ತಾ ಇದೀವಿ. ಯಾರವರು? ಇಷ್ಟೆಲ್ಲ ಡಿಮ್ಯಾಂಡ್ ಇಡ್ತಾ ಇರುವಂತಹ ನಾಯಕ ಯಾರು? ಬಹಳ ಪವರ್ಫುಲ್ ನಾಯಕ, ರಾಜ್ಯ ರಾಜಕೀಯದಲ್ಲಿ ಆಕ್ಟಿವ್ ಆಗಿದ್ದವರೇ, ಬಟ್ ಸ್ವಲ್ಪ ಮಟ್ಟಿಗೆ ರಾಷ್ಟ್ರ ರಾಜಕಾರಣದಲ್ಲಿ ಬ್ಯುಸಿ ಆಗಿದ್ದಾರೆ. ಅಗೇನ್ ರಾಜ್ಯ ರಾಜಕೀಯಕ್ಕೆ ಬಂದ್ರೆ ಮುಂದೇನ್ ಗತಿ ಅನ್ನುವಂತಹ ಚರ್ಚೆಗಳು ರಾಜಕೀಯ ವಲಯದಲ್ಲಿ ಪ್ರಾರಂಭ ಆಗಿದೆ. ಕಿಂಗ್ ಆಗದೆ ಇದ್ರೂ ಕೂಡ ಕಿಂಗ್ ಮೇಕರ್ ಆಗುವಂತಹ ಶಕ್ತಿ ದಳಪತಿಗಿದೆ. ಅವ್ರು ಯಾರು? ಕಿಂಗ್ ಆಗೋ ಶಕ್ತಿ ಇಲ್ಲ ಅಂದ್ರೂ ಕೂಡ ಇವರು ಕಿಂಗ್ ಮೇಕರ್ ಆಗುವಂತಹ ಸಾಧ್ಯತೆಗಳು. ಹಾಗಾದ್ರೆ ಯಾರವರು? ಇಟ್ಟಿರುವ ಡಿಮ್ಯಾಂಡ್ಗಳೇನು? ಯಾಕೆ ರಾಜ್ಯ ರಾಜಕೀಯದಲ್ಲಿ ಸಂಚಲನ ಸೃಷ್ಟಿ ಆಗುತ್ತೆ ಅಂತ ಹೇಳ್ತಾ ಇದ್ದೀವಿ ಅನ್ನೋದರ ಕುರಿತು ಡೀಟೇಲ್ಸ್ ಇದು. ರಾಜ್ಯ ರಾಜಕೀಯಕ್ಕೆ ಮತ್ತೆ ಎಚ್ ಡಿ ಕುಮಾರಸ್ವಾಮಿ ಅವರ ರೀ ಎಂಟ್ರಿನಾ? 2028ರ ಚುನಾವಣೆಗೂ ಮುನ್ನವೇ ದಳಪತಿ ಕಂಬ್ಯಾಕ್ ಮಾಡ್ತಾರ? ಸರ್ಕಾರದ ವೈಫಲ್ಯಗಳನ್ನ ಎತ್ತಿ ಹಿಡಿದು ಅಧಿಕಾರಕ್ಕೇರುವ ಸಾಧ್ಯತೆ ಇದೆ. ಚುನಾವಣೆಗೆ ಇನ್ನು 2 ವರ್ಷ ಇರುವ ಮೊದಲೇ ಎಚ್ ಡಿ ಕುಮಾರಸ್ವಾಮಿ ಅವರು ರಣತಂತ್ರ ರೂಪಿಸಿದ್ದಾರೆ. ಬಿಡದಿ ಟೌನ್ಶಿಪ್ ವಿಚಾರವನ್ನ ಅಸ್ತ್ರ ಮಾಡಿಕೊಂಡಿದ್ದಾರಂತೆ ದಳಪತಿ. ತಮ್ಮ ಸ್ಥಾನ ಭದ್ರಪಡಿಸಿಕೊಳ್ಳೋದಕ್ಕೆ ಡಿಸಿಎಂ ಡಿಕೆ ಶಿವಕುಮಾರ್ ಅವರನ್ನ ಟಾರ್ಗೆಟ್ ಮಾಡ್ತಿದ್ದಾರೆ. ಖುದ್ದು ಸ್ಥಳಕ್ಕೆ ಬನ್ನಿ, ರೈತರ ಜೊತೆ ಚರ್ಚೆ ಮಾಡೋಣ ಅಂತ ಡಿಕೆ ಶಿವಕುಮಾರ್ ಅವರಿಗೆ ಸವಾಲ್ ಹಾಕಿದ್ದಾರೆ. ಸಿದ್ದುಗೆ ಕೊನೆ ಹಂತದಲ್ಲಿ ಒಳ್ಳೆಯವರಾಗಿ ನಿವೃತ್ತಿ ಪಡೀರಿ ಅಂತ ಎಚ್ ಡಿ ಕುಮಾರಸ್ವಾಮಿ ಹೇಳ್ತಿದ್ದಾರೆ. ಮುಂದಿನ ಚುನಾವಣೆ ನಾವೇ ಗೆದ್ದೇ ಗೆಲ್ತೀವಿ ಅನ್ನುವಂತಹ ವಿಶ್ವಾಸದಲ್ಲಿ ಎಚ್ ಡಿ ಕುಮಾರಸ್ವಾಮಿ. ಒಂದ್ ಕಡೆ ಬಿಜೆಪಿ ಜೊತೆಗೆ ಪಕ್ಷದ ಸ್ಥಾನ ಭದ್ರಪಡಿಸಿಕೊಳ್ಳುವಂತಹ ಪ್ಲಾನ್, ಮತ್ತೊಂದು ಕಡೆ ತಾವೇ ಮುಂದಿನ ಸಿಎಂ ಅಂತ ಪರೋಕ್ಷ ಸಂದೇಶವನ್ನ ಕೂಡ ಎಚ್ ಡಿ ಕುಮಾರಸ್ವಾಮಿ ಅವರು ರವಾನೆ ಮಾಡಿದ್ದಾರೆ. ಹಾಗಾಗಿ ದಳಪತಿಯ ಎಚ್ ಡಿ ಕುಮಾರಸ್ವಾಮಿ ಅವರ ರೀ ಎಂಟ್ರಿ ಆದ್ರೆ ಏನಾಗಬಹುದು ಅಂತ ಮುಂಬರುವ ಚುನಾವಣೆಯಲ್ಲಿ ಎಚ್ ಡಿ ಕುಮಾರಸ್ವಾಮಿ ಅವರು ಹಂಗಾದ್ರೆ ಸ್ಪರ್ಧೆ ಮಾಡಿ ಅಧಿಕಾರದ ಗದ್ದುಗೆ ಹಿಡಿಯುವಲ್ಲಿ ಈಗಲೇ ಚರ್ಚೆಗಳು ಅಥವಾ ಒಂದಷ್ಟು ಸಿದ್ಧತೆಗಳನ್ನ ಮಾಡ್ಕೊಳ್ತಿದ್ದಾರಾ, ಅಖಾಡವನ್ನ ಸಿದ್ಧಗೊಳಿಸ್ತಿದ್ದಾರಾ ಅನ್ನೋದರ ಪ್ರಶ್ನೆ ಇದೆ. ಈಗ ಅಟ್ ಪ್ರೆಸೆಂಟ್ ರಾಷ್ಟ್ರ ರಾಜಕಾರಣದಲ್ಲಿ ಬ್ಯುಸಿ ಆಗಿದ್ದಾರೆ, ಕೇಂದ್ರ ಸಚಿವರಾಗಿದ್ದಾರೆ. ಬಟ್ ಎನಿವೆ, ರಾಷ್ಟ್ರ ರಾಜಕಾರಣ ಬಿಟ್ಟು ರಾಜ್ಯ ರಾಜಕೀಯಕ್ಕೆ ಬಂದ್ರೆ ಒಂದು ಮಟ್ಟಿಗೆ ಸಂಚಲನ ಸೃಷ್ಟಿಯಾಗೋ ಸಾಧ್ಯತೆಗಳಿದೆ. ಸೊ ಹಂಗಾಗಿ ಕಾಂಗ್ರೆಸ್ನ ವೈಫಲ್ಯಗಳನ್ನ ಜನರ ಮುಂದೆ ಎತ್ತಿಡೋದು, ಜೊತೆಗೆ ರೈತರಿಗೆ ಬಹಳ ಹತ್ತಿರ ಆದವರು ಎಚ್ ಡಿ ಕುಮಾರಸ್ವಾಮಿ ಅವರು. ಕಾರಣ ಮಣ್ಣಿನ ಮಗ ಅಂತ ರೈತರಿಗೆ ಬಹಳ ಹತ್ತಿರರಾಗಿದ್ದಾರೆ. ಹಾಗಾಗಿ ಆ ಅಸ್ತ್ರಗಳನ್ನ ಇಟ್ಕೊಂಡು ಚುನಾವಣೆಯನ್ನ ಫೇಸ್ ಮಾಡೋದಕ್ಕೆ ಸಿದ್ಧತೆಗಳಾಗ್ತಾ ಇದೆಯಾ ಅನ್ನೋದು ಕುತೂಹಲ. ಈ ಬಗ್ಗೆ ಮತ್ತಷ್ಟು ಡೀಟೇಲ್ಸ್ ಅನ್ನ ಕೊಡ್ತಾ ಹೋಗ್ತಾರೆ ನಮ್ಮ ಪ್ರತಿನಿಧಿ ದುರ್ಗೇಶ್ ನೇರ ಸಂಪರ್ಕದಲ್ಲಿ ಜಾಯಿನ್ ಆಗ್ತಿದ್ದಾರೆ. ದುರ್ಗೇಶ್, ರಾಷ್ಟ್ರ ರಾಜಕಾರಣ ಬಿಟ್ಟು ರಾಜ್ಯ ರಾಜಕೀಯಕ್ಕೆ ಬರೋದಕ್ಕೆ ಸಿದ್ಧರಾಗಿದ್ದಾರಾ ಎಚ್ ಡಿ ಕುಮಾರಸ್ವಾಮಿ ಅಂತ? ಒಂದ್ ಹಂತಕ್ಕೆ ಸಂಚಲನ, ಕಾರಣ ಇವ್ರು ಕಿಂಗ್ ಆಗದೆ ಹೋದ್ರೂ ಕೂಡ ಕಿಂಗ್ ಮೇಕರ್ ಆಗುವಂತ ಶಕ್ತಿ ಇದೆ ಎಚ್ ಡಿ ಕುಮಾರಸ್ವಾಮಿ ಅವ್ರಿಗೆ, ಇನ್ಫ್ಯಾಕ್ಟ್ ಅವ್ರ ಪಕ್ಷಕ್ಕೆ ಅಂತ. ಏನ್ ಸಾಧ್ಯತೆಗಳಿದೆ? ಹೆಂಗ್ ಅಖಾಡ ಸಿದ್ಧಗೊಳಿಸ್ತಾ ಇದ್ದಾರೆ? ಎಸ್ ಶ್ರುತಿ, 2028ರ ಚುನಾವಣೆಗೆ ರಾಜ್ಯ ರಾಜಕೀಯಕ್ಕೆ ಮತ್ತೆ ಕುಮಾರಸ್ವಾಮಿ ಅವರು ವಾಪಸ್ ಆಗ್ತಾರೆ ಅನ್ನುವಂಥ ಮಾತುಗಳು ಈಗಿನಿಂದಲ್ಲ ಮೊದಲಿಂದ ಕೂಡ ಕೇಳಿ ಬರ್ತಿದ್ದಾವೆ. ಯಾಕಂದರೆ ಜೆ ಡಿ ಎಸ್ BJP ಜೊತೆಗೆ ಮೈತ್ರಿಯನ್ನು ಮಾಡಿಕೊಂಡಿರುವಂಥದ್ದು ಈ ಒಂದು ರಾಜ್ಯದಲ್ಲಿ ಮತ್ತೆ ಅಧಿಕಾರಕ್ಕೆ ಬರಬೇಕನ್ನುವಂಥ ಲೆಕ್ಕಾಚಾರದಲ್ಲಿ, ಕಾಂಗ್ರೆಸ್ ಸರ್ಕಾರವನ್ನು ಸೋಲಿಸಬೇಕನ್ನುವ ಲೆಕ್ಕಾಚಾರದಲ್ಲಿ ಎಚ್ ಡಿ ಕುಮಾರಸ್ವಾಮಿ ಅವರು ನಿನ್ನೆ ಅಷ್ಟೇ ಸುದ್ದಿಗೋಷ್ಠಿಯನ್ನು ನಡೆಸಿ ಹೇಳಿಕೆಗಳನ್ನು ಕೊಟ್ಟಿರುವಂಥದ್ದು. 2 ವರ್ಷ ಇನ್ನೂ ಕೂಡ ಚುನಾವಣೆಗೆ ಮುಂಚಿತವಾಗಿಯೇ ನಾವು ಮತ್ತೆ ಅಧಿಕಾರಕ್ಕೆ ಬರ್ತೇವೆ, ನೀವು ಜನರು ಯಾವುದೇ ಕಾರಣಕ್ಕೂ ಕೂಡ ಏನು ಕಾಂಗ್ರೆಸ್ನ ಒಂದು ದುಬಾರಿ ಹೊಡೆತಗಳನ್ನು ತಪ್ಪಿಸ್ಕೊಳ್ಳಿ, ಯಾವುದೇ ರೀತಿಯಾದಂಥ ಹಣಗಳನ್ನು ಕಟ್ಕೊಳ್ಬೇಡಿ ಅನ್ನುವಂಥ ನಿಟ್ಟಿನಲ್ಲಿ ಒಂದಿಷ್ಟು ಪ್ರಸ್ತಾಪವನ್ನು ಮಾಡಿರುವಂಥದ್ದು. ಇದಕ್ಕೆ ಪ್ರಮುಖ ಕಾರಣ ಬಿಡದಿಯ ಒಂದು ಟೌನ್ಶಿಪ್ ವಿಚಾರ ಒಂದು ಕಡೆ ಆದರೆ, ಬಿಸ್ನೆಸ್ ಕಾರಿಡಾರ್ ಮಾಡ್ತಿದ್ದಾರೆ, ಟನಲ್ ರೋಡನ್ನು ಬೆಂಗಳೂರಲ್ಲಿ ಮಾಡ್ತಿದ್ದಾರೆ. ಈ 3 ವಿಚಾರಗಳಲ್ಲಿ ನಿನ್ನೆ ಸುದ್ದಿಗೋಷ್ಠಿ ನಡೆಸಿ ಮಾತನಾಡಿದಂಥ ಎಚ್ ಡಿ ಕುಮಾರಸ್ವಾಮಿ ಅವರು DK ಶಿವಕುಮಾರ್ ಅವರ ವಿರುದ್ಧ ವಾಗ್ದಾಳಿ ನಡೆಸುವಂಥ ಕೆಲಸವನ್ನು ಮಾಡಿದರು. ಜೊತೆಗೆ ಸಿದ್ದರಾಮಯ್ಯ ಅವರ ವಿರುದ್ಧವೂ ಕೂಡ ವಾಗ್ದಾಳಿ ನಡೆಸಿದರು. 2028ರ ಚುನಾವಣೆಗೆ
ನಾವು ರೆಡಿಯಾಗಿದ್ದೇವೆ, ಈ ಒಂದು ಸರ್ಕಾರವನ್ನು ಕಿತ್ತಿಸೋಣ, ನೀವು ಅಲ್ಲಿಯವರೆಗೂ ಕೂಡ ಸಮಾಧಾನದಿಂದ ಇರಿ ಅನ್ನೋಂಥ ಮಾತನ್ನು ಹೇಳೋದ್ರ ಜೊತೆಗೆ ಕಾಂಗ್ರೆಸ್ ಸರ್ಕಾರದ ವಿರುದ್ಧ ವಾಗ್ದಾಳಿ ನಡೆಸಿ ತಮ್ಮ ಅಸಮಾಧಾನ ಆಕ್ರೋಶವನ್ನು ಹೊರಹಾಕಿರುವಂಥದ್ದು. ಪ್ರಮುಖವಾಗಿ ಬಿಡದಿ ಟೌನ್ಶಿಪ್ ಒಂದು ವಿಚಾರವನ್ನು ದೊಡ್ಡ ಮಟ್ಟದ ಹೋರಾಟಕ್ಕೆ ಎಚ್ ಡಿ ಕುಮಾರಸ್ವಾಮಿ ತೆಗೆದುಕೊಂಡು ರಾಜ್ಯ ರಾಜಕಾರಣಕ್ಕೆ ವಾಪಸ್ ಆಗ್ತಾರೆ ಅನ್ನುವಂಥದ್ದು ಇಲ್ಲಿ ಮುಖ್ಯವಾಗಿ ಚರ್ಚೆ ಆಗ್ತಾ ಇದೆ. 2006ರಲ್ಲಿ ಕುಮಾರಸ್ವಾಮಿಯವರು ಈ ಒಂದು ಯೋಜನೆಯನ್ನು ತಂದಿದ್ದರು. ಅದರಲ್ಲೂ ಕೂಡ ಕುಮಾರಸ್ವಾಮಿಯವರ ಕನಸಿನ ಕೂಸು ಅನ್ನುವಂಥ ಈ ಒಂದು ಯೋಜನೆ ಬಿಂಬಿತವಾಗ್ತಾ ಇದೆ. ಅದರಲ್ಲೂ ಕೂಡ ಆ ಭಾಗದಲ್ಲಿ ಸುಳ್ಳು ಹೇಳ್ತಿದ್ದಾರೆ ಅನ್ನುವಂಥ ಮಾತನ್ನು ಎಚ್ ಡಿ ಕುಮಾರಸ್ವಾಮಿಯವರು ಹೇಳಿದ್ದಾರೆ. ಆದರೆ 2006ರಲ್ಲಿ ನಾನು ಮಾಡಿದಂಥ ಪ್ಲ್ಯಾನೇ ಬೇರೆ, ಈಗ ಮಾಡ್ತಿರುವಂಥ ಪ್ಲ್ಯಾನೇ ಸರ್ಕಾರ ಅಧಿಕೃತವಾಗಿ ಏನು ರಿಯಲ್ ಎಸ್ಟೇಟ್ ದಂಧೆಯನ್ನು ಮಾಡ್ತಾ ಇದೆ, CM ಸಿದ್ದರಾಮಯ್ಯ ಬ್ರೋಕರ್ ಆಗಿ ಏಜೆಂಟ್ ಆಗಿ ಕೆಲಸ ಮಾಡ್ತಿದ್ದಾರೆ ಅನ್ನೋಂಥ ಒಂದು ಆಕ್ರೋಶಭರಿತ ಮಾತುಗಳನ್ನ ಹೇಳುವ ಮೂಲಕ ಸರ್ಕಾರದ ವಿರುದ್ಧ ಹೋರಾಟಕ್ಕೆ ಎಚ್ ಡಿ ಕುಮಾರಸ್ವಾಮಿ ಕರೆಯನ್ನು ಕೊಟ್ಟಿದ್ದಾರೆ. ರೈತರ ಪರವಾಗಿ ನಾವಿದ್ದೇವೆ, ರೈತರು ಯಾವುದೇ ಕಾರಣಕ್ಕೂ ಕೂಡ ಹೆದರಬೇಡಿ, ನಾವು ನಿಮ್ಮ ಜೊತೆಗಿದ್ದೇವೆ ಅನ್ನೋಂಥ ಒಂದು ಭರವಸೆಯನ್ನು ಕೊಡೋದ್ರ ಜೊತೆಗೆ ಸರ್ಕಾರಕ್ಕೆ ಎಚ್ಚರಿಕೆಯನ್ನು ಕೊಡುವಂಥ ಕೆಲಸವನ್ನು ಕೂಡ ಮಾಡಿರುವಂಥದ್ದು. ಹೀಗಾಗಿ ಈ ಒಂದು ಹೋರಾಟದ ಮೂಲಕ ಎಚ್ ಡಿ ಕುಮಾರಸ್ವಾಮಿ ಅವರು ರಾಜ್ಯ ರಾಜಕಾರಣಕ್ಕೆ ವಾಪಸ್ ಆಗ್ತಾರೆ. ಅದ್ರ ಜೊತೆಗೆ 2028ರ ಚುನಾವಣೆಯಲ್ಲಿ BJP ಜೊತೆಗೆ ಮೈತ್ರಿ ಮೂಲಕ ಏನು ಚುನಾವಣೆಗೆ ಹೋಗ್ತಿದ್ದಾರೆ, ಈ ಒಂದು ಸಂದರ್ಭದಲ್ಲಿ CM ಆಗುವಂಥ ಆಕಾಂಕ್ಷಿ ನಾನು ಅನ್ನುವಂಥ ಮಾತನ್ನು ಕೂಡ ಎಚ್ ಡಿ ಕುಮಾರಸ್ವಾಮಿ ಅವರು ಹೇಳ್ತಿದ್ದಾರೆ. ಎಚ್ ಡಿ ಕುಮಾರಸ್ವಾಮಿ CM ಆಗಬೇಕು ಅನ್ನೋಂಥ ಕೂಗು ಕೂಡ ಇರೋದ್ರಿಂದ ಏನು ಮುಂದಿನ ದಿನಗಳಲ್ಲಿ ಯಾರು CM ಆಗ್ತಾರೆ ಅನ್ನೋಂಥದ್ದು ಒಂದು ಕಡೆ ಆದರೆ, ಈ ಒಂದು ಸರ್ಕಾರ BJP ಮತ್ತು JDSನ NDA ಮೈತ್ರಿ ಸರ್ಕಾರ ಅಧಿಕಾರಕ್ಕೆ ಬರಲೇಬೇಕನ್ನುವ ನಿಟ್ಟಿನಲ್ಲಿ ಒಂದಿಷ್ಟು ಹೋರಾಟಕ್ಕೆ ಪ್ಲ್ಯಾನ್ ಆಗ್ತಾ ಇದೆ. ಬಿಡದಿಯ ಟೌನ್ಶಿಪ್ ವಿಚಾರ ಮತ್ತು ಬೆಂಗಳೂರು ಬಿಸ್ನೆಸ್ ಕಾರಿಡಾರ್ ಹೋರಾಟವನ್ನು ಎಚ್ ಡಿ ಕುಮಾರಸ್ವಾಮಿ ಎತ್ತಿಕೊಂಡು ರಾಜ್ಯ ರಾಜಕೀಯಕ್ಕೆ ಮರಳುತ್ತಾರೆ ಅನ್ನುವಂಥದ್ದು ಇಲ್ಲಿ ಬಹಳ ಮುಖ್ಯವಾಗಿ ಚರ್ಚೆ ಆಗ್ತಿರುವಂಥದ್ದು. ಶ್ರುತಿ. ಓಕೆ ದುರ್ಗೇಶ್, ಧನ್ಯವಾದಗಳು ತಮ್ಮೆಲ್ಲ ಮಾಹಿತಿ